ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಐಟಿ ಜಗತ್ತಿನಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಆತಂಕ ಹುಟ್ಟಿಸುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕೇರಳದ ಲವ್ ಜಿಹಾದ್ ಆಯಿತು, ಮೊನ್ನೆ ಹುಬ್ಬಳ್ಳಿಯ ಜಿಮ್ ಜಿಹಾದ್ ಆಯಿತು. ಇದೀಗ ಕಾರ್ಪೊರೇಟ್ ಜಿಹಾದ್ ಅನ್ನುವಂಥ ಒಂದು ಪದ, ಒಂದು ಘಟನೆ, ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ದೇಶದ ಪ್ರತಿಷ್ಠಿತ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಕಂಪನಿ, ಒಂದು ಕಾರ್ಪೊರೇಟ್ ಕಂಪನಿಯಲ್ಲೇ ಒಂದು ಕಾರ್ಪೊರೇಟ್ ಜಿಹಾದ್ ಪ್ರಕರಣ ಆಗಿರುವಂಥದ್ದು. 2025 ಜುಲೈನಿಂದ 2026 ಮಾರ್ಚ್ ತನಕ ಅಷ್ಟಿಷ್ಟಲ್ಲ, ಆ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಇದ್ದಂತಹ ಹಿಂದೂ ಹುಡುಗಿಯರು ಅನುಭವಿಸಿರುವಂತಹ ಮಾನಸಿಕ ಹಿಂಸೆ ಮತ್ತು ಕಿರುಕುಳ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಹಿಂದೂ ಹುಡುಗಿ, ಈ ರಂಜಾನ್ ಮಾಸ ಏನು ಬಂತಲ್ಲ, ರಂಜಾನ್ ತಿಂಗಳಲ್ಲಿ ಈ ಮುಸ್ಲಿಮರು ಉಪವಾಸ ಮಾಡುವಂಥ ಕ್ರಮ ತಮಗೆಲ್ರಿಗೂ ಗೊತ್ತೇ ಇದೆ. ಆ ಹಿಂದೂ ಹುಡುಗಿ ಬೆಳ್ಳಂಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಊಟ ಮಾಡ್ತಾ ಇರ್ತಾಳಂತೆ. ಊಟ ಮಾಡೋದನ್ನು ನೋಡಿದಂತಹ ಪೋಷಕರು ಹೇಳ್ತಾರೆ, ಅವ್ರು ಕೇಳ್ತಾರೆ, ಏನಕ್ಕಮ್ಮ ಇಷ್ಟೊತ್ತಿಗೆ ಊಟ ಮಾಡ್ತಾ ಇದೆಯಾ ಅಂತ. ಇಲ್ಲ, ಹಸಿವು ಆಗ್ತಾ ಇದೆ, ಹೀಗಾಗಿ ಊಟ ಮಾಡ್ತಾ ಇದ್ದೀನಿ ಅಂತ ಸೂರ್ಯೋದಯಕ್ಕೂ ಮುಂಚೆ ಊಟ ಮಾಡ್ತಾಳಂತೆ. ಅದಾದಮೇಲೆ ಆಫೀಸಿಗೆ ಹೋಗ್ತಾಳೆ. ಆಫೀಸಿಂದ ಬಂದಂಥ ನಂತರ ಸಂಜೆ ಮೇಲೆ ಮತ್ತೆ ಊಟ ಮಾಡ್ತಾಳಂತೆ. ಇದು ರಿಪೀಟಿವ್ಲಿ ಆಗುತ್ತೆ, ತುಂಬ ಸಲ 3-4 ದಿನಗಳ ಕಾಲ ಇದಾಗುತ್ತೆ. ಪೋಷಕರು ಒಂಚೂರು ಗಮನ ಇಡ್ತಾರೆ ಹುಡುಗಿ ಮೇಲೆ, ಬಟ್ ಆ ಹುಡುಗಿಗೆ ಏನನ್ನು ಪ್ರಶ್ನೆ ಕೇಳೋದಿಲ್ಲ. ಆ ಹುಡುಗಿಯ ಕೊಲೀಗ್ಸ್ ಏನು ಈ ಕಂಪನಿನಲ್ಲಿರ್ತಾರೆ, ಅವರುಗಳು ಇವ್ರ ಜೊತೆ ಸಂಪರ್ಕದಲ್ಲಿರ್ತಾರೆ. ಅವ್ರಿಗೆ ಕೇಳ್ತಾರೆ, ಏನಾಗ್ತಾ ಇದೆ ಕಂಪನಿಲಿ, ಹಾಗಾದರೆ ಏನು ನಡೀತಾ ಇದೆ, ಈ ಥರ ನಡ್ಕೊಳ್ತಾ ಇದ್ದಾಳೆ ನಮ್ಮ ಹುಡುಗಿ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ಹುಡುಗಿ ಒಂದೇ ಅಲ್ಲ, ಈ ಥರ ಸುಮಾರಷ್ಟು ಜನರ ಪರಿಸ್ಥಿತಿ ಇದೆ ಈ ನಮ್ಮ ಕಂಪನಿಯಲ್ಲಿ. ಅಂದರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಮತಾಂತರ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರ ಕೊಲೀಗ್ಸ್ ಹೇಳ್ತಾರೆ. ಯಾಕಾಗಿ ಈ ಥರ ಆಯಿತು ಅಂತ ಕೇಳಿದ್ರೆ, ಅವರ ಟೀಮ್ ಲೀಡರ್ಸ್ ಏನಿದ್ದಾರೆ, ಐ ಜಸ್ಟ್ ರೀಡ್ ಔಟ್ ದ ನೇಮ್ಸ್: ಆಸಿಫ್ ಅನ್ಸಾರಿ, ಶಫಿ ಶೈಖ್, ಶಾರುಖ್ ಖುರೇಶಿ, ರಜಾ ಮೆನನ್, ತೌಸಿಫ್ ಅತ್ತರ್, ಅಶ್ವಿನಿ ಚೈನಾನಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಟೀಮ್ ಲೀಡರ್ಗಳೇನಿದ್ದಾರಲ್ಲ ಅವರೆಲ್ಲ ಮುಸ್ಲಿಮರು. ಈ ಹೆಸರುಗಳೇನು ಓದ್ದೆ ಅವರು ಅವರ ಅಡಿಯಲ್ಲಿ ಕೆಲಸ ಮಾಡುವಂಥ ಏನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಬಡ ಕುಟುಂಬದ ಹಿಂದೂ ಯುವತಿಯರು, ಅವರುಗಳಿಗೆ ಸಿಕ್ಕಾಬಟ್ಟೆ ಕಿರುಕುಳ ನೀಡೋದಂತೆ, ವರ್ಕ್ ಪ್ರೆಷರ್ ಬೇಕಂತ ಅವ್ರ ಮೇಲೆ ಹಾಕೋದಂತೆ. ಯಾಕಾಗಿ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾವು ಹೇಳೋದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗಿ ಅಂತ ಒಂದು ಹೇಳ್ತಾರಂತೆ. ಏನು ಅಡ್ಜಸ್ಟ್ಮೆಂಟು ಅಂತ ಹೇಳಿದ್ರೆ, ಈ ಟೀಮ್ ಲೀಡರ್ಗಳು ಹೇಳುವಂಥದ್ದು ಸೆಕ್ಶುಯಲ್ ಫೇವರ್ಸ್ ಇರಬಹುದು, ಜೊತೆಗೆ ನೀವು ವೆಜಿಟೇರಿಯನ್ಸಾ, ಏನಕ್ಕೆ ವೆಜ್ ತಿಂತೀರಾ, ಇದನ್ನು ಟ್ರೈ ಮಾಡಿ ಅಂತ ನಾನ್ ವೆಜ್ ತಿನ್ನಿಸೋದು, ಬೀಫ್ ತಿನ್ನಿಸೋದು ಇರಬಹುದು. ಜೊತೆಗೆ ಹಿಂದೂಗಳ ಆಚರಣೆ, ಹಿಂದೂಗಳ ಸಂಪ್ರದಾಯ ಮತ್ತು ಹಿಂದೂ ದೇವರುಗಳನ್ನು ಹೀನಾಮಾನವಾಗಿ ಅವಮಾನಕಾರಿಯಾಗಿ ಬೈಯುವಂಥದ್ದು, ಜೊತೆಗೆ ರೆಸಾರ್ಟ್ಗೆ ಕರೆದೊಯ್ದು ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು, ಮಾನಸಿಕ ಹಿಂಸೆಯನ್ನು ಕೊಡುವಂಥದ್ದು. ಈ ರೀತಿಯಾದಂಥ ಕೆಲಸ ನಡೀತಾನೇ ಇತ್ತು 2022 ಜುಲೈಯಿಂದ 26 ಮಾರ್ಚ್ ತನಕ. ಇಷ್ಟಕ್ಕೆಲ್ಲ ಒಪ್ಕೊಂಡು ಅವ್ರು ಏನಾರು ಅಡ್ಜಸ್ಟ್ ಆದರೆ ವಿಡಿಯೋ ಮಾಡ್ಕೊಳ್ಳೋದು. ವಿಡಿಯೋ ಮಾಡಿಕೊಂಡ ಮೇಲೂ ಕೂಡ ಇವರೇನಾರು ಅವ್ರ ವಿರುದ್ಧ ಧ್ವನಿಯನ್ನು ಎತ್ತಿದ್ರೆ ಅವರ ಆ ವಿಡಿಯೋನ ಇಟ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ನಮಾಜ್ ಮಾಡಬೇಕು ಅನ್ನೋದು, ಮುಸ್ಲಿಂ ಧರ್ಮದ ಆಚರಣೆಯನ್ನು ಅನುಸರಿಸಬೇಕು ಅನ್ನುವಂಥ ಇಷ್ಟೆಲ್ಲ ಪ್ರೆಷರ್ಗಳನ್ನು ಹಾಕುವಂಥ ಕೆಲಸವನ್ನು ಅವರ ಟೀಮ್ ಲೀಡರ್ಸ್ ಮಾಡ್ತಾ ಇರ್ತಾರೆ. ಇದನ್ನು ಕೇಳಿ ಆ ಹುಡುಗಿಯ ಪೋಷಕರಿಗೆ ಗಾಬರಿ ಆಗಿಬಿಡುತ್ತೆ. ಅವ್ರು ಕೇಳ್ತಾರೆ, ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಿಮ್ಮ HR ಕಂಪ್ಲೇಂಟ್ ಮಾಡೋಕ್ಕಾಗಿಲ್ವಾ ಅಂತ ಕೇಳ್ತಾರೆ. ನಾವು ಇಲ್ಲಿಯ ತನಕ ಬೇಕಾದಷ್ಟು ಮೇಲ್ಗಳನ್ನು HR ಹಾಕಿದ್ದೀವಿ. HR ಇದರ ಕಿಂಗ್ ಪಿನ್, ಅಂದರೆ ಮಾಸ್ಟರ್ ಮೈಂಡ್, ಈ ಒಂದು ಕಾರ್ಪೊರೇಟ್ ಜಿಹಾದ್ನ ಮಾಸ್ಟರ್ ಮೈಂಡೇ ಆ HR ನಿದಾ ಖಾನ್ ಅನ್ನುವಂಥವ್ರು. ಈಕೆಗೆ ಬಹಳಷ್ಟು ಈ ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಸಂಪರ್ಕಗಳಿರುತ್ತೆ. ಈ ನಿದಾ ಖಾನ್ ಹತ್ರ HR ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ, ನಿಮ್ಮ ಪಾಡಿಗೆ ನೀವು ಅಡ್ಜಸ್ಟ್ ಆಗಿ ಅನ್ನುವಂಥ ಮಾತುಗಳನ್ನು ಈಕೆ ನಿದಾ ಖಾನ್ ಹೇಳ್ತಾರೆ. ಈ ಒಂದು ದೊಡ್ಡ ಕಾರ್ಪೊರೇಟ್ ಜಿಹಾದ್ ಏನಾಯ್ತಲ್ಲ, ಇದಕ್ಕೆ ಪೂರ ಟೋಟಲ್ ಮಾಸ್ಟರ್ ಮೈಂಡ್ ಈಕೆ ನಿದಾ ಖಾನ್. ಇದಾದ ಮೇಲೆ ಏನಾಗುತ್ತೆ, ಈಕೆಯ ಆ ಹುಡುಗಿಯ ಪೇರೆಂಟ್ಸು ಎಲ್ಲ ಕೊಲೀಗ್ಸ್ ಜೊತೆಗೆ ಹೋಗಿ ನಾಸಿಕ್ಕಲ್ಲಿರುವಂಥ TCS ಕಂಪನಿ, ನಾಸಿಕ್ನ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸರು ಸ್ವಲ್ಪ ಬಹಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ. ಅವರೇನು ಮಾಡ್ತಾರೆ ಅಂತಂದರೆ, ಅವರ 4 ಲೇಡಿ ಕಾನ್ಸ್ಟೇಬಲ್ಗಳನ್ನ ಈ TCS ಕಂಪನಿಯ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಸ್ತಾರೆ. ಯಾಕೆಂದರೆ ಕಂಪನಿ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವರು ಕ್ವಾಲಿಫಿಕೇಷನ್ಸ್ ಇರಬೇಕು. ಬಟ್ ಹೌಸ್ ಕೀಪಿಂಗ್ ಕೆಲಸಕ್ಕೆ ಯಾವ ಕ್ವಾಲಿಫಿಕೇಷನ್ ಬೇಕಿಲ್ಲ. ಔಟ್ಸೋರ್ಸ್ ಮುಖಾಂತರ ಹೋಗಿ ಹೇಳ್ತಾರೆ, ಈ ಥರ 4 ಜನ ಕೆಲಸ ಕೊಡಿ ಅಂತ. 4 ಜನ ಲೇಡಿ ಕಾನ್ಸ್ಟೇಬಲ್ಗಳು ನೆಲ ಒರೆಸೋದಿರ್ಬೋದು, ಕಾಫಿ ಟೀ ತಂದು ಕೊಡೋದಿರ್ಬೋದು, ಈ ಥರ ಕೆಲಸಕ್ಕೆ ಸೇರಿ ಈ ಏನು ಟೀಮ್ ಲೀಡರ್ಗಳಿದ್ರಲ್ಲ, ಈ ಕಾರ್ಪೊರೇಟ್ ಜಿಹಾದ್ ಮಾಡುವಂಥವ್ರು, ಅವರುಗಳ ಎಲ್ಲ ಚಲನವಲನಗಳನ್ನು ಗಮನಿಸಿ ಎಲ್ಲ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡ್ತಾರೆ.
ಪ್ರತಿಯೊಂದು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡ್ತಾರೆ 4 ಜನ ಲೇಡಿ ಕಾನ್ಸ್ಟೇಬಲ್ಗಳು ಏನು ಈ ಮಾರುವೇಷದಲ್ಲಿ ಹೌಸ್ ಕೀಪಿಂಗ್ ಕೆಲಸದಲ್ಲಿ TCS ಕಂಪ್ನಿಯಲ್ಲಿ ಮಾಡ್ತಾ ಇದ್ರು. ಅದಾದ ಮೇಲೆ ಒಬ್ಬನ್ನ ಹಿಡ್ಕೊಳ್ತಾರೆ, ಒಬ್ಬನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬನ್ನ ಅರೆಸ್ಟ್ ಮಾಡಿದ ಮೇಲೆ ಅವ್ನು ನನಗೇನು ಗೊತ್ತಿಲ್ಲ ಅಂತ ಇನ್ನೊಬ್ಬನ್ನ ಕರೆಸ್ಕೊಳ್ತಾನೆ. SIT ಫಾರ್ಮ್ ಆಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆ ಒಂದು ಇನ್ನೊಬ್ಬನೇನು ಕರ್ಕೊಂಡು ಬಂದರು ಅವರ ಫೋನ್ ರಿಟ್ರೀವ್ ಆಗುತ್ತೆ. ಆ ಫೋನ್ನಲ್ಲಿ ಏನು ಈ ಹಿಂದೂ ಹುಡುಗಿಯರು ಮತಾಂತರಗೊಂಡಿದ್ರು ಅವರುಗಳೆಲ್ಲರ ಸೆಲ್ಫಿ ಇರುತ್ತೆ. ಅಂದರೆ ಬುರ್ಕಾ ಹಾಕ್ಕೊಂಡು ಹಿಜಾಬ್ ಹಾಕ್ಕೊಂಡು ಅವ್ರು ಮಾತಾಡಿರೋದು, ನಾವು ಮತಾಂತರಗೊಂಡಿದ್ದೇವೆ, ನಾವು ನಿಮ್ಮ ಧರ್ಮದ ಆಚರಣೆಯನ್ನು ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರುವಂಥ ವಿಡಿಯೋಗಳು, ಫೋಟೋಗಳು ಎಲ್ಲವೂ ಕೂಡ ಲಭ್ಯ ಆಗಿರುವಂಥದ್ದು. ದೊಡ್ಡ ಮಟ್ಟದ ಶಾಕ್ ಇದು. ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಈ ಥರ ಕೂಡ ಇಷ್ಟು ದೊಡ್ಡ ಮಟ್ಟದ ದೇಶದ ಪ್ರತಿಷ್ಠಿತ ಕಂಪನಿಯಲ್ಲಿ ಕಾರ್ಪೊರೇಟ್ ಜಿಹಾದ್ ಆಗುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಇಷ್ಟರ ಮಟ್ಟಿಗೆ ಲೀನಿಯನ್ ಸಿಕ್ಕಿದೆಯಾ ಅವರುಗಳಿಗೆ? ಹಿಂದೂ ಯುವತಿಯರನ್ನು ಈ ರೀತಿಯಾಗಿ ಕಿರುಕುಳ ನೀಡಿ ಮತಾಂತರಗೊಳಿಸಿರುವಂಥದ್ದು. ಇದಾದ ಮೇಲೆ ಅರೆಸ್ಟ್ ಆಗ್ತಾರೆ. SIT ಫಾರ್ಮ್ ಆಗಿ ಎಲ್ಲ ಸಾಕ್ಷ್ಯಗಳು, ಆ ರೆಸಾರ್ಟಿಂದ CCTV ಫುಟೇಜ್ ಇರ್ಬೋದು, ಎಲ್ಲವೂ ಕೂಡ ಕಲೆಕ್ಟ್ ಮಾಡಿದ ಮೇಲೆ ಈ ಆಸಿಫ್ ಅನ್ಸಾರಿ, ಶಫಿ ಶೇಖ್, ಶಾರುಖ್ ಖುರೇಶಿ, ರಜಾ ಮೆಮನ್, ತೌಸಿಫ್ ಅತ್ತರ್ ಏನಿದಾರಲ್ಲ ಇವರುಗಳೆಲ್ಲ ಟೀಮ್ ಲೀಡರ್ಸ್. ಬಟ್ ಈ ಮಧ್ಯೆ ನಿದಾ ಖಾನ್ ಅಬ್ಸ್ಕ್ಯಾಂಡ್ ಆಗಿದ್ದಾಳೆ. ಮುಂಬೈನ ಯಾವುದೋ ಮೋರ್ ಡಾಮಿನೆಂಟ್ ಮುಸ್ಲಿಂ ಏರಿಯಲ್ಲಿ ಹೋಗಿ ಅಬ್ಸ್ಕ್ಯಾಂಡ್ ಆಗಿದ್ದಾಳಂತೆ. ಪೊಲೀಸರು ಹೋದ್ರೂ ಕೂಡ ಅಲ್ಲಿ ಸಾವಿರಾರು ಜನ ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕೊಂಡು ಓಡಾಡ್ತಿರ್ತಾರೆ. ಬುರ್ಕಾ ತೆಗೆದ್ರೆ ದೇಶನ ಹೊತ್ತುರಿದು ಬಿಡುತ್ತೆ ಅಂತ ಒಂದು ಇಕ್ಕಟ್ಟಿಗೆ ಪೊಲೀಸರು ಸಿಲುಕಿದ್ದಾರೆ. ಈಗ ಇವರುಗಳು ಅರೆಸ್ಟ್ ಆಗಿದ್ದಾರೆ. ಬಟ್ ಇಂಥ ಒಂದು ದೊಡ್ಡ ಗಂಭೀರವಾದಂಥ ಪ್ರಕರಣ ಆಗಿದೆ. ಸೋಕಾಲ್ಡ್ ಜಾತ್ಯತೀತ ಭಾಷಣ ಮಾಡುವಂಥ ಭಾಷಣಕಾರರು, ಸ್ತ್ರೀ ಸಮಾನತೆ ಅಂತೆಲ್ಲ ಮಾತಾಡುವಂಥ ಜನಗಳು ಇವಾಗ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಹಿಂದೂ ಯುವತಿಯರಿಗೆ ಪ್ರಶ್ನೆ ಒಂದಾದರೂ ಮಾಡಿದ್ದಾರಾ, ಧ್ವನಿಯನ್ನು ಎತ್ತಿದ್ದಾರಾ? ಇದು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಲೀನಿಯನ್ಸ್ ಸಿಕ್ಕಿದೆ, ಅವ್ರುಗಳಿಗೆ ಅಷ್ಟು ಸ್ವಾತಂತ್ರ್ಯ ಇದೆ ಈ ಮಟ್ಟಕ್ಕೆ ನಡ್ಕೊಳ್ಳೋಕ್ಕೆ ಅನ್ನುವಂಥ ಒಂದು ಪ್ರಶ್ನೆ. ಅವರುಗಳನ್ನು ಏನು ಅರೆಸ್ಟ್ ಮಾಡಿದ್ದಾರೆ, ನನ್ನ ಪ್ರಕಾರ ಅವರಿಗೆ ಮರಣ ದಂಡನೆಯನ್ನು ವಿಧಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.